ಓಕೆ. ಬಹಳಷ್ಟು ಸಲ ನಾವು ಒಂದಷ್ಟು ಕೆಲಸಗಳನ್ನ ಮಾಡ್ಬಿಡ್ತೀವಿ. ಆಮೇಲೆ ಅನ್ಸತ್ತೆ ತಪ್ಪು ಮಾಡಿದೆ ಅಂತ. ಬ ಡೇ ಒನ್ನಿಂದನೂ ಗಿಲ್ಲಿ ನಿಮ್ಮ ಜಂಟಿಯಾಗಿ ಬಂದ್ರು, ಜೊತೆಯಲ್ಲೇ ಇದ್ರು. ನಿಮ್ಮನ್ನ ಯಾವತ್ತೂ ಕೂಡ ನಾಮಿನೇಟ್ ಅನ್ನೋ ಒಂದು ಪದನೂ ಸೋಗ್ಸೋಕ್ಕೂ ಬಿಡಲಿಲ್ಲ. ನಿಮ್ಮ ಪರವಾಗೇನೇ ಇದ್ರು. ಬಟ್ ನೀವು ಒಂದು ಸಿಚುಯೇಷನಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ಬಿಡ್ತೀರಾ. ಸೊ ಏನಾದ್ರು ಅದ್ರ ಬಗ್ಗೆ ನಿಮ್ಗೇನಾದ್ರು ಯಾಕೆಂದ್ರೆ ತುಂಬ ಹೊರಗಡೆ ಕಾಮೆಂಟ್ ಆಯಿತು. ಇಷ್ಟು ದಿನ ಕಾವ್ಯನ ಕರ್ಕೊಂಬಂದ್ರು ಗಿಲ್ಲಿ, ಒಂದು ಚೂರು ಎಲ್ಲೂ ಬಿಟ್ಕೊಡ್ಲಿಲ್ಲ, ಇವರು ಬಿಟ್ಕೊಟ್ಬಿಟ್ರು ಅಂತ. ಅಲ್ಲಿ ಒಂದು ಯಾವತ್ತೂ ಕಾವ್ಯ ಬಗ್ಗೆ ಒಂದು ಚೂರು ನೆಗೆಟಿವ್ ಇರಲಿಲ್ಲ. ಬಟ್ ಅಲ್ಲಿ ಒಂದು ನೆಗೆಟಿವಿಟಿ ಬಂದ್ಬಿಡ್ತು. ಸೊ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಥವಾ ರಿಗ್ರೆಟ್ ಏನಾದ್ರು ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ನಾನು ನನ್ನ ಆಟನ ಆಡಿದ್ದೀನಿ. ಗಿಲ್ಲಿ ಕೂಡ ಅವನ ಆಟನ ಅವ್ನು ಆಡಿದ್ದಾನೆ. ನನ್ನನ್ನು ನಾಮಿನೇಟ್ ಮಾಡೋದಕ್ಕೆ ಅವನಿಗೆ ರೀಸನ್ ನಾನು ಕೊಡಲಿಲ್ವೇನೋ ಪ್ರಾಬಬ್ಲಿ, ಅಥವಾ ಅವ್ನಿಗೆ ನನ್ನಲ್ಲಿ ರೀಸನ್ಸ್ ಆ ಥರ ಕಾಣಿಸ್ಲಿಲ್ವೇನೋ. ನನಗೆ ಕಾಣಿಸ್ತು, ಅದನ್ನು ನಾನು ನಾಮಿನೇಟ್ ಮಾಡಲೇಬೇಕಾಗತ್ತೆ. ಈಗ ನಾನು ಅವನ್ನ ನಾಮಿನೇಟೇ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅಂದರೆ ಇನ್ನೊಂದಿಷ್ಟು ಕಾಮೆಂಟ್ಸ್ ನೋಡಿದೆ ನಾನು. ಅಲ್ಲ, ಸೇಫ್ ಗೇಮ್ ಅಂತನೋ ಅಥವಾ ಬಕೆಟ್ ಹಿಡಿತಿದ್ದೀನಿ ಅಂತನೋ ಇನ್ನೊಂದು ಥರನೂ ಬರುತ್ತೆ ಕಾಮೆಂಟ್ಸು. ಅಂದರೆ ಹೊರಗಡೆ ಅಲ್ಲದೆ ಇದ್ರೂ ಒಳಗಡೆನೂ ಅದೇ ಥರ ಬರ್ತಾ ಇರುತ್ತೆ. ಹಂಗಂತ ಅವ್ರು ಹಂಗೆ ಹೇಳ್ತಾರೆ ಅಂತ ನಾನು ಅವನನ್ನು ನಾಮಿನೇಟ್ ಮಾಡಿದೆ ಅಂತಲ್ಲ. ನನ್ನ ಗೇಮ್ನ ನಾನು ಆಡಿದೆ. ಇವಾಗ ಗಿಲ್ಲಿ ಮಾಡಿದ ತಪ್ಪನ್ನು ಬೇರೆ ಯಾರೇ ಮಾಡಿದ್ರು ನಾನು ಅವನ್ನ ನಾಮಿನೇಟ್ ಮಾಡ್ತಿದ್ದೀನಿ ಅಂದಾಗ ವೈ ನಾಟ್ ಗಿಲ್ಲಿ? ಗಿಲ್ಲಿನೂ ಅವನ ಆಟ ಅವ್ನು ಆಡಿರೋದನ್ನ ನಾನು ನೋಡಿದ್ದೀನಿ. ಇವಾಗ ಎಷ್ಟೋ ಸರಿ ಟಾಸ್ಕಲ್ಲಿ ಸ್ಟ್ರಾಂಗ್ ಇದ್ದಾಗ ಯಾರನ್ನ ಚೂಸ್ ಮಾಡಬೇಕು ಅಂದರೆ ಅವ್ನ ಗೇಮ್ನ ಕನ್ಸಿಡರ್ ಮಾಡಿ ಏನು ಮಾಡಬೇಕು ಅದನ್ನು ಮಾಡಿರೋದನ್ನ ನೋಡಿದ್ದೀನಿ. ಅವ್ನ ಗೇಮ್ ಅವ್ನು ಆಡ್ದ, ನನ್ನ ಗೇಮ್ ನಾನು ಆಡಿದೆ. ಸೊ ಗಿಲ್ಟ್ ಫೀಲ್ ದ ಎಂಟೈರ್ ಜರ್ನಿ, ನೀವು ಬಿಗ್ ಬಾಸ್ ಜರ್ನಿ ತೊಗೊಂಡು ಅಯ್ಯೋ ನಾನು ಇದು ಮಾಡಬೇಕಿತ್ತು ಅಥವಾ ಇದು ಮಾಡಬಾರ್ದಿತ್ತು ಅನ್ನೋದು ಯಾವುದೂ ಇಲ್ಲ. ನನಗೇನು ಮಾಡಬೇಕಿತ್ತು ಅನ್ಸಿದ್ದು ಎಲ್ಲ ಮಾಡಿಬಿಟ್ಟಿದ್ದೀನಿ. ಏನು ಮಾಡಬಾರ್ದು ಅಂದಿದ್ದು ಯಾವುದೂ ಮಾಡ್ಕೊಂಡು ಬರಲಿಲ್ಲ. ಓಕೆ. ತುಂಬ ಬೇಜಾರಿನ ವಿಷಯ ಏನು ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೇಳೋದಾದರೆ, ನೀವು ನೆನೆಸ್ಕೊಳ್ಳೋದಾದರೆ, ಈ ಥರ ಆಗೋಯ್ತು, ಆ ಥರ ಆಗಬಾರ್ದಿತ್ತು ಅಂತ ಏನಾದ್ರು ಕನ್ಫೆಸ್ ಮಾಡ್ಕೊಳ್ಳೋದಿದ್ರೆ? ಇಲ್ಲ, ಅಂದರೆ ಆಲ್ಮೋಸ್ಟ್ ಎಲ್ಲ ನಾವು ಆ್ಯಕ್ಟಿವಿಟೀಸ್ ಏನಾಗುತ್ತೆ ಆ ಟೈಮಲ್ಲೇ ನಾವು ಏನೇ ಇದ್ರೂ ಹೇಳ್ಕೊಂಬಿಟ್ಟಿದ್ದೀವಿ. ಸೊ ಆ ಥರ ಯಾವುದು ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲ ನಾನು. ಎಲ್ಲ ಮನಸ್ಸಲ್ಲಿ ಏನೂ ಇಲ್ಲ, ಎಲ್ಲ ಹೊರಗಡೆ ಹಾಕೇ ಬಂದಿರೋದು. ಓಕೆ. ನೀವು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಸೀರಿಯಲ್ಸ್ ಮಾಡಿದಿರಾ, ಸಿನಿಮಾ ಮಾಡಿದಿರಾ, ಹಿರಿತೆರೆ ಕಿರುತೆರೆ ಎರಡರಲ್ಲೂ ಕಾಣಿಸ್ಕೊಂಡಿದ್ದೀರಾ, ಸಕ್ಸಸ್ ಆಗಿದ್ದೀರಾ. ಸೊ ನೆಕ್ಸ್ಟ್ ಯಾವ ಒಂದು ಪ್ರಾಜೆಕ್ಟ್ ಬಂದರೆ ಒಪ್ಕೊಳ್ಬೇಕು, ಇಲ್ಲ ನಾನು ಕಿರುತೆರೆಯಲ್ಲೇ ಮಾಡಬೇಕು, ಸಿನಿಮಾನೇ ಮಾಡಬೇಕು, ಈ ಥರ ಏನಾದ್ರು ಇಟ್ಕೊಂಡಿದ್ದೀರಾ? ಇಲ್ಲ ಯಾವ್ದು ಬಂದರೂ ನಾನು ಸ್ವೀಕರಿಸ್ತೀನಿ, ಗೋ ವಿತ್ ಫ್ಲೋ ಅನ್ನೋ ಥರನಾ? ಹೌದು. ಯಾವ್ದು ಇವಾಗ ಅವಕಾಶಗಳು ಬಂದರೂ ಅದರಲ್ಲಿ ನನಗೆ ಯಾವುದು ಬೆಸ್ಟು, ನನ್ನ ಕರಿಯರ್ ಗ್ರೋತಿಗೆ ಯಾವ್ದು ನನಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಚೂಸ್ ಮಾಡಿನೇ ಹೋಗ್ತೀನಿ. ಅದೇ ಮಾಡಬೇಕು, ಇದೇ ಮಾಡಬೇಕು ಅನ್ನೋದು ರೈಟ್ ನಾವು ನನ್ನ ತಲೆಯಲ್ಲಿಲ್ಲ. ನೋಡೋಣ ಏನಾಗುತ್ತೆ. ಓಕೆ. ನೆಕ್ಸ್ಟ್ ಸೀಸನ್ಗಳಲ್ಲಿ ಕಾವ್ಯ, ರಕ್ಷಿತ್ ಅವ್ರು ತುಂಬ ಹೇಳ್ತಿದ್ರು ಬಿಗ್ ಬಾಸ್ ಮತ್ತೆ ಬರ್ತೀನಾ ಅಂತ. ನೆಕ್ಸ್ಟ್ ಸೀಸನ್ಗಳಲ್ಲಿ ಏನಾದ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸು, ಗೆಸ್ಟು ಅಥವಾ ಏನೋ ಒಂದು ಆಗಿ ಕಳಿಸ್ತೀನಿ ಅಂದರೆ ನಿಮಗೆ ಇಷ್ಟ ಇದೆಯಾ ಹೋಗೋಕ್ಕೆ ಬಿಗ್ ಬಾಸ್ ಮನೆಗೆ? ನಾನು ಅದೇ ಹೇಳಿದೆ, ಇವಾಗ ಗೆಸ್ಟಾಗಿ ಅವ್ರು ಬಂದು ಒಂದು ವಾರ ಸ್ಪೆಂಡ್ ಮಾಡಿದ್ರು ಗೊತ್ತಾ, ಇಟ್ಸ್ ರಿಯಲಿ ವೆರಿ ಸ್ಪೆಷಲ್. ಯಾಕಂದರೆ ನಾವು ಅಷ್ಟು ದಿನ ನಾವು ಮನೆ ಒಳಗಡೆ ಇದ್ದಾಗ ಒಂದು ಟೆನ್ಷನಲ್ಲೇ ಇರ್ತೀವಿ. ಅದನ್ನು ಎಕ್ಸ್ಪೀರಿಯನ್ಸೇ ಮಾಡೋಕ್ಕಾಗಲ್ಲ ನಾವು. ಅಯ್ಯೋ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ನಾವು ಇವಾಗ ನಾಮಿನೇಷನಿಗೆ ಏನು ರೀಸನ್ ಕೊಡಬೇಕು, ಯಾರನ್ನ ನಾಮಿನೇಟ್ ಮಾಡಬೇಕು, ಇಲ್ಲ ಟಾಸ್ಕಿಂಗ್ ಆಡಬೇಕು ಅನ್ನೋ ಇದರಲ್ಲೇ ಇರ್ತೀವಿ. ಕಂಪ್ಲೀಟಾಗಿ ಫೀಲ್ ಮಾಡೋಕ್ಕಾಗಿರಲ್ಲ ಕಂಟೆಸ್ಟೆಂಟ್ಸ್ ಆಗಿ ಹೋದಾಗ. ಗೆಸ್ಟಾಗಿ ಹೋದಾಗ ಅಥವಾ ಒಂದು ವೈಲ್ಡ್ ಕಾರ್ಡಲ್ಲಿ ಅಂದರೆ ಸುಮ್ಮನೆ ಹಿಂಗೆ ನಮಗೆ ಆ್ಯಕ್ಚುಲಿ ಚಮಕ್ ಕೊಟ್ರಲ್ಲ, ಹಂಗೆ ಹೋಗೋದಕ್ಕೆ ಯೆಸ್ ಐ ವುಡ್ ಲವ್ ಟು ಗೋ. ಬಿಕಾಸ್ ಏನು ಸ್ಟ್ರೆಸ್ ಇಲ್ಲದೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಓಕೆ. ನಿಮ್ಮ 100ಕ್ಕೂ ಹೆಚ್ಚು ದಿನಗಳ ಆಟವನ್ನು ಕರ್ನಾಟಕ ಜನತೆ ನೋಡಿದ್ದಾರೆ. ಬಿಗ್ ಬಾಸಲ್ಲಿ ನೀವೇನು ಅದನ್ನು ಸಾಬೀತು ಮಾಡಿದ್ದೀರಾ, ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ದೀರಾ, ನಿಮ್ಮ ಪರ ನೀವೇ ಸ್ಟ್ಯಾಂಡ್ ತೊಗೊಂಡಿದ್ದೀರಾ. ಫ್ರೀ ಪ್ರಾಡಕ್ಟ್, ಡಿಪೆಂಡೆಂಟ್ ಅನ್ನೋದೆಲ್ಲವನ್ನು ಒಡೆದು ಹಾಕಿ 24 ಜನರಿದ್ದಂತಹ ಮನೆಯಿಂದ 4ನೇ ಸ್ಥಾನಕ್ಕೆ ಹೋಗಿ ಗೆದ್ದು ಬಂದಿದ್ದೀರಾ. ನಿಮ್ಮ ಮನೆಗೆ ನಾನು ಬರ್ಬೇಕಾದ್ರೆ ನೋಡಿದಾಗ ಎಲ್ಲ ಕಡೆ ನಿಮ್ಮ ಪೋಸ್ಟರ್ಸ್ ಇತ್ತು. ಎವ್ರಿ ಡೇ ನೀವು ಬರುವಾಗ, ಶೂಟಿಂಗ್ಸ್ ಮುಗಿಸಿ ಅಥವಾ ನಿಮ್ಮ ಕೆಲಸ ಮುಗಿಸಿ ಬರುವಾಗ ಆ ಥರ ಹೊರಗಡೆ ಎಲ್ಲ ಪೋಸ್ಟರ್ಸ್ ಇರಲ್ಲ. ಬಟ್ ನೀವು ಬಿಗ್ ಬಾಸ್ ಮುಗಿಸಿ ಬಂದಾಗ ಆ ಒಂದು ಪಟಾಕಿ ಸ್ವಾಗತ, ನಿಮ್ಮ ಮನೆ ರೋಡಲ್ಲೆಲ್ಲ ಫುಲ್ಲು ಆ ಪೋಸ್ಟರ್ಸು, ಮನೆ ಮುಂದೆ ನಿಮ್ಮ ದೊಡ್ಡ ಕಟೌಟ್ ನೋಡಿದ್ರೆ ನಮಗೇನೆ ಒಂಥರ ಖುಷಿ ಆಗ್ತಿತ್ತು. ಯಾಕೆಂದರೆ ಏನೋ ಒಂದು ಮಾಡಿದ್ದೀನಲ್ಲ ನಾನು ಅನ್ನೋ ಥರ ಫೀಲ್ ಬರ್ತಿತ್ತು. ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಅದೇ ಇವಾಗ ಸಿನಿಮಾ ಮಾಡಿದ್ರೆ ಕಟೌಟ್ಸ್ ಹಾಕೋದು ಆ ಥರದ್ದೆಲ್ಲ ನೋಡಿದ್ದೀನಿ. ಒಂದು ರಿಯಾಲಿಟಿ ಶೋ ಮಾಡಿ ನಮ್ಮನ್ನು ಇಷ್ಟಪಟ್ಟು ನಮ್ಮ ಕಟೌಟ್ ನಿಲ್ಲಿಸ್ತಾರೆ ಅಂತಂದರೆ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್. ನಾನು ಸಿನಿಮಾ ಮಾಡಿದ್ರು ನನ್ನ ಕಟೌಟ್ ಬಂದಿರಲಿಲ್ಲ. ಸೊ ಈಗ ಒಂದು ರಿಯಾಲಿಟಿ ಶೋ ಮೂಲಕ ಇಷ್ಟು ದೊಡ್ಡ ಪ್ರೀತಿ ಸಿಗ್ತಿದೆ ಅಂತಂದರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಓಕೆ. ಬಹಳಷ್ಟು ಮಾತಾಡಿದ್ರೆ, ನಿಮ್ಮ ಬಿಗ್ ಬಾಸ್ ಜರ್ನಿಯನ್ನು ಹಂಚ್ಕೊಂಡಿದ್ರೆ. ಕಡೆಯದಾಗಿ ನಮ್ಮ ಕರ್ನಾಟಕ ಜನತೆಗೆ, ನಿಮ್ಮ ಫ್ಯಾನ್ಸ್ಗೆ ಏನಾದ್ರು ಹೇಳ್ಬೋದಾ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ? ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನನ್ನನ್ನು ಸಪೋರ್ಟ್ ಮಾಡಿದ್ದೀರಾ, ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೇನೂ ಕೂಡ ನೀವು ನನ್ನ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಅದ್ರ ಜೊತೆಗೆ ಬಿಗ್ ಬಾಸ್ ಮುಗ್ದಿದೆ, ಯಾವುದೇ ರೀತಿ ಹೇಟ್ರೆಡ್ ಸ್ಪ್ರೆಡ್ ಮಾಡೋದು ಬೇಡ.
ಜಾತಿ ಅಂತನೋ ಅಥವಾ ಇನ್ನೊಂದು ಅಂತನೋ ಅದ್ರ ಬಗ್ಗೆ ವಾದ ವಿವಾದಗಳು ಬೇಡ ಅಂತ ಕೇಳ್ಕೊತೀನಿ. ಮುಗೀತು ಬಿಗ್ ಬಾಸ್, ಆಟ ಆಗಿದೆ. ಆಟದಲ್ಲಿ ಏನೇನು ಮಾಡಬೇಕಾಗಿತ್ತೋ ನಾವು ಅದನ್ನ ಮಾಡಿರ್ತೀವಿ. ಮುಗ್ದೋಗಿದೆ. ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಓಕೆ. ಬಿಗ್ ಬಾಸ್ನಲ್ಲಿ ನಾವು ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಳ್ಳದೆ ನಮ್ಮ ಒಳ್ಳೆಯತನದಿಂದ ನಮ್ಮ ವ್ಯಕ್ತಿತ್ವವನ್ನು ಹಾಗೆ ಉಳಿಸ್ಕೊಂಡು ಸಹ ಆಟವಾಡಿ ಟಾಪ್ ಲೆವೆಲ್ಗೆ ಹೋಗ್ಬೋದು ಅಂತ ಸಾಬೀತು ಮಾಡಿರುವಂಥ ಕಾವ್ಯ ಶೈವ ಅವರ ನೆಕ್ಸ್ಟ್ ಪ್ಲ್ಯಾನ್, ಪ್ರಾಜೆಕ್ಟ್ಸ್, ಫ್ಯೂಚರ್ ಎಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. ಎಲ್ಲದಕ್ಕೂ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವ್ಯಕ್ತಿತ್ವದ ರಾಣಿ ಕಾವ್ಯ ಶೈವ ಅವರ ಮಾತು ಬಿಗ್ ಬಾಸ್ ಜರ್ನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.